ನಮಸ್ತೆ, ಬನ್ನಿ. ಡೆವಿಲ್ ಥಾಟ್ಸ್ ಏನಿದೆ ನೋಡೋಣ ನಿಮ್ಮ ಪರ್ಸನ್ದು ಅಥವಾ ನಿಮ್ಮದು. ಎಲ್ಲ ಕಾರ್ಡು ಬರೋ ಸ್ಪೀಡಲ್ಲಿ ಇದೆ. ಮೇ ಬಿ ಅಷ್ಟೊಂದು ಥಾಟ್ಸ್ ಇದೆ ಅವರಲ್ಲಿ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇದೆ. ಸೊ ರಿಯೂನಿಯನ್ ಎನರ್ಜಿಲಿ ಇದ್ದಾರೆ ಅವರು. ನಿಮ್ಮನ್ನ ಭೇಟಿ ಆಗಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಕೆಲವು ಸತ್ಯ ಅವರಿಗೆ ಟೆನ್ಷನ್ ಕೊಟ್ಟಿದೆ. ಏನು ಟೆನ್ಷನ್ ಅಂತ ಅರ್ಥ ಆಗ್ತಿಲ್ಲ ಅವರಿಗೆ. ಸೊ ಇದೆಲ್ಲ ನಿಜನಾ ಸುಳ್ಳ ಅನ್ನುವಂಥ ಯೋಚನೆ ಮಾಡ್ತಿದ್ದಾರೆ. ಸೊ ಅವರಿಗೆ ಪ್ರೀತಿ ಬೇಕಾ ಬೇಡವಾ ಅನ್ನುವಂಥ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಕೆಲವು ಸತಿ ಅನಿಸುತ್ತೆ ಎಲ್ಲ ಸುಳ್ಳಿದೆ, ನಾನು ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಂತ. ಇನ್ನು ಕೆಲವು ಸತಿ ಅನಿಸುತ್ತೆ ಅಯ್ಯೋ ಎಲ್ಲ ಸುಳ್ಳೇ ಇದೆ, ಯಾರ ಪ್ರೀತಿನೂ ಬೇಡ ನನಗೆ, ಇವರೆಲ್ಲ ಡ್ರಾಮಾ ಕಂಪ್ನಿದು ಅಂತ ಅಂದ್ಕೊಳ್ತಾರೆ. ಕೆಲವು ಸತಿ ಅಯ್ಯೋ ಸ್ವಲ್ಪ ಕಾದು ನೋಡೋಣ ಸರಿ ಹೋಗ್ಬೋದು ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಇನ್ನು ಕೆಲವು ಸತಿ ಈ ಎಕ್ಸ್ ಎನರ್ಜಿ ಬೇಡ ನನಗೆ, ಹೊಸ ಪರ್ಸನ್ನ ತಗೊಂಡು ಹೊಸ ಪರ್ಸನ್ ಜೊತೆ ಮ್ಯಾರೇಜ್ ಮಾಡಿಕೊಂಡು ಅಥವಾ ಲವ್ ಮಾಡಿಕೊಂಡು ಚೆನ್ನಾಗಿರೋಣ ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ. ಸದ್ಯಕ್ಕೆ ನಿಮ್ಮ ಪರ್ಸನ್ನಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ನಿಮ್ಮ ಪರ್ಸನ್ನಿಗೆ ನಿಮಗಿಂತ ಮುಂಚೆ ಇದ್ರಲ್ಲ ಅವರು ಅವ್ರ ಲೈಫಲ್ಲಿ ಬಂದು ತೊಂದರೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರು ಕಾಯ್ತಾ ಇದ್ದಾರೆ ಯಾವಾಗ ನಿಮ್ಮ ಬಾಯಿಂದ ಸತ್ಯ ಕೇಳ್ತೀರಾ ಅಂತ ಕಾಯ್ತಾ ಇದ್ದಾರೆ. ನೀವು ಯಾವಾಗ ಅವ್ರ ಬಾಯಿಂದ ಸತ್ಯ ಕೇಳ್ತಿದ್ದೀರಾ ಅಂತ ಕಾಯ್ತಾ ಇದ್ರೆ ಅವರು ಕೂಡ ನಿಮ್ಮ ಬಾಯಿಂದ ಯಾವಾಗ ನಿಜ ಬರುತ್ತೆ ಹೊರಗೆ, ಯಾವಾಗ ನಿಜ ಹೇಳ್ತೀರಾ ಅಂತ ಕಾಯ್ತಿದ್ದಾರೆ. ಯಾವ ವಿಚಾರದ ನಿಜ ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಕೆಲವ್ರಿಗೆ ಇಲ್ಲಿ ದುಡ್ಡಿನ ವಿಚಾರ ಇದ್ದರೆ, ಕೆಲವ್ರಿಗೆ ಕಮಿಟ್ಮೆಂಟ್ ವಿಚಾರ ಇದೆ, ಕೆಲವ್ರಿಗೆ ಫಿಸಿಕಲಿ ಒನ್ ಡೇ ನೈಟ್ ಔಟ್ ಅಭ್ಯಾಸ, ಅಂದರೆ ಆ ಥರ ಕೇಳಿ ಅಭ್ಯಾಸ ಇರೋದ್ರಿಂದ ಆ ಥರ ಕೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತೀರೋ ಅನ್ನುವಂಥ ಭಯದಲ್ಲಿ ಕೆಲವರು ಇದ್ದಾರೆ. ಸೊ ಕೆಲವರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಫೈನಾನ್ಷಿಯಲ್ ವಿಚಾರ ಅಥವಾ ಮ್ಯಾರೇಜ್ ವಿಚಾರ ಸರಿ ಹೋಗಬಹುದು ಅನ್ನುವಂಥದ್ದು. ಸಾಕಷ್ಟು ಸುಳ್ಳುಗಳ ನಡುವೆ, ಸಾಕಷ್ಟು ಮೋಸದ ನಡುವೆ ಅವರಿಗೆ ಸಿಕ್ಕಂಥ ಒಂದಷ್ಟು ಬದಲಾವಣೆ ಯಾರಿಗೂ ಸಿಕ್ಕಿಲ್ಲ ಅನ್ನುವಂಥದ್ದು. ಸೊ ಸಾಕಷ್ಟು ಮೋಸದಿಂದ ಅವ್ರ ಜೀವನದಲ್ಲಿ ಬದಲಾವಣೆಗಳಾಗಿದೆ.